ಫಸ್ಟ್ ಫ್ಲೋರಿಂದ ನಿಂತ್ಕೊಂಡು ಕೆಳಗಡೆ ನೋಡೋದೇ ಆಗಲ್ಲ, ಮಾಡಲೇಬೇಕಂತ ಪರಿಸ್ಥಿತಿ ದೇವ್ರ ಬರೋಕ್ಕೆ. ಸಾವಿನ ಜಿಗಿತ. ಮಾಸ್ತಿಗುಡಿ ಚಿತ್ರೀಕರಣದ ವೇಳೆ ಕ್ಲೈಮ್ಯಾಕ್ಸ್ ದೃಶ್ಯ 2 ಖಳನಟರ ಜೀವನದ ಕ್ಲೈಮ್ಯಾಕ್ಸ್ ದೃಶ್ಯವಾಯ್ತಲ್ಲ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂತಹ ಸಂಗತಿ. ನಿನ್ನೆ ರಾತ್ರಿ 11:30ಕ್ಕೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಕಾರ್ಯಾಚರಣೆಯನ್ನು ಪುನರ್ ಆರಂಭಿಸಲಿಕ್ಕಾಗಿ ಈಗಾಗಲೇ NDRFನ ತಂಡ ಅಲ್ಲಿಗೆ ಬಂದಿರುವಂಥದ್ದು. NDRF ಮತ್ತು ಅಗ್ನಿಶಾಮಕ ದಳ ಶೋಧ ಕಾರ್ಯವನ್ನು ಈಗ ಮುಂದುವರಿಸಲಿದೆ. ಹೀಗಾಗಿ ಈಗಾಗಲೇ 20ಕ್ಕೂ ಹೆಚ್ಚು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಈಜು ತಜ್ಞರು, ಅಗ್ನಿಶಾಮಕ ದಳ ಎಲ್ಲರೂ ಮತ್ತೆ ಶೋಧ ಕಾರ್ಯವನ್ನು ಪುನರ್ ಆರಂಭಿಸಲಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಎಲ್ಲ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿದಂತೆ ಭಾಸವಾಗ್ತಾ ಇದೆ. ಸದ್ಯಕ್ಕೆ ಈಗ ಶೋಧ ಕಾರ್ಯ ಆರಂಭ ಆಗಬಹುದಾ, ಹೇಗೆ? ಪ್ರತಿಮಾ, ಏನು ಅವರ ತಂಗಿ ಈಗಾಗಲೇ ಅಳಲನ್ನು ತೋರ್ಕೊಂಡು ಏನು ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ ಅಂತ ಈಗಾಗಲೇ ಸೋನಾ ಜೊತೆ ತಮ್ಮ ಒಂದು ಅಳಲನ್ನ ತೋಡ್ಕೊಂಡು ಇದನ್ನ ಈ ಒಂದು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಹಾಗೂ ಮತ್ತು ಅಗ್ನಿಶಾಮಕ ದಳದವರು ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿರುವಂತದ್ದು. ಏನು ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಸ್ಥಗಿತಗೊಂಡಂತಹ ರಕ್ಷಣಾ ಪಡೆ ಏನು ಈಗ ವಾಪಸ್ಸು ಸ್ಥಳಕ್ಕೆ ಬಂದಿರುವಂತದ್ದು. ಈಗ ಪೊಲೀಸರ ಒಂದು ಆದೇಶದ ಮೇರೆಗೆ ಈಗಾಗಲೇ ಈಗ ಏನು ನೀರಿನಲ್ಲಿ ಇಳಿದು ಇಬ್ಬರು ನಾಪತ್ತೆಯಾದಂತಹ ಏನು ನಟರ ಒಂದು ಮೃತದೇಹನ ಶೋಧ ಕಾರ್ಯಕ್ಕೆ ಈಗ ಮುಂದಾಗಿರುವಂತದ್ದು. ಈಗಾಗಲೇ ಬಿಸಿಲು ಕೂಡ ಬಂದಿದೆ. ಈಗ ನೀರಲ್ಲಿ ಇಳಿಯೋಕೆ ರಕ್ಷಣಾ ಪಡೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ತಯಾರಾಗಿರುವಂತದ್ದು. ಏನು 21 ಜನ ರಾಜ್ಯ ವಿಪತ್ತು ಸ್ಪಂದನಾ ಪಡೆ 21 ಜನ ಸಿಬ್ಬಂದಿಗಳು ಜೊತೆಗೆ ಸಾಕಷ್ಟು ಸಲಕರಣೆಗಳನ್ನು ಕೂಡ ಈಗಾಗಲೇ ಈ ಸ್ಥಳಕ್ಕೆ ತಂದು ಧಾವಿಸಿರುವಂತದ್ದು. ಈಗಾಗಲೇ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ನೀರಿನಲ್ಲಿ ಇಳಿದು ಶೋಧ ಕಾರ್ಯವನ್ನ ಪ್ರಾರಂಭಿಸ್ತಾರೆ. ಜೊತೆಗೆ NDRFನ ಪಡೆಯ ವಿಶೇಷ ತಂಡವು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಬರುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ನಿನ್ನೆ ಇಡೀ ಕಾರ್ಯಾಚರಣೆಯಲ್ಲಿ ನಟ ದುನಿಯಾ ವಿಜಿ ಭಾಗಿಯಾಗಿರೋದನ್ನ ಗಮನಿಸಿದ್ವಿ. ಯಾಕಂದ್ರೆ ಅವರಿಗೆ ಆ ಸ್ಥಳದ ಬಗ್ಗೆ ಪರಿಚಯ ಇತ್ತು, ಮಾಹಿತಿ ಇತ್ತು ಅನ್ನುವಂಥದ್ದು. ಇವತ್ತು ಕೂಡ ಚಿತ್ರತಂಡ ಅಥವಾ ವಿಜಯ್ ಯಾರಾದ್ರೂ ಬಂದಿದ್ದಾರಾ, ಹೇಗೆ? ಪ್ರತಿಮಾ, ನಿನ್ನೆ ರಾತ್ರಿ 12 ಗಂಟೆವರೆಗೂ ಕೂಡ ದುನಿಯಾ ವಿಜಯ್ ತಮ್ಮ ಸಕಾರಾತ್ಮಕವಾಗಿ ತಾವು ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಈಗ ದುನಿಯಾ ವಿಜಯ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಬರ್ತಾರೆ ಎಂಬ ಮಾತನ್ನು ಕೂಡ ಈಗಾಗಲೇ ಚಿತ್ರತಂಡದ ಕೆಲ ಸಿಬ್ಬಂದಿಗಳು ಕೂಡ ಹೇಳ್ತಿರುವಂತದ್ದು. ಈಗಾಗಲೇ ಮಾಸ್ತಿಗುಡಿ ಏನು ಚಿತ್ರದ ಸಿಬ್ಬಂದಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದೆ, ಫ್ಯಾಮಿಲಿ ಕೂಡ ಬಂದಿದೆ. ಜೊತೆಗೆ ದುನಿಯಾ ವಿಜಯ್ ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾರೆ ಎಂಬ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಬುಲೆಟ್ ಪ್ರಕಾಶ್, ನಟ ಪ್ರೇಮ್ ಸೇರಿದಂತೆ ಹಲವಾರು ಚಿತ್ರನಟರ ಗಣ್ಯರು ಕೂಡ ಸ್ಥಳಕ್ಕೆ ಬಂದು ಶೋಧ ಕಾರ್ಯದಲ್ಲಿ ತೊಡಗಿದ್ರು. ಅದರಲ್ಲೂ ಕೂಡ ದುನಿಯಾ ವಿಜಯ್ ತಾವು ಖುದ್ದಾಗಿ ನೀರಿನಲ್ಲಿ ಅಂದ್ರೆ ರಕ್ಷಣಾ ಪಡೆಯ ಜೊತೆಗೆ ನೀರಿನಲ್ಲಿ ಬೋಟ್ ನಲ್ಲಿ ಹೋಗಿದ್ರು. ಅಲ್ಲಿ ಕೂಡ ಅವರು ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ನಿನ್ನೆ ಕತ್ಲಾದ ಸಂದರ್ಭದಲ್ಲಿ ಜೊತೆಗೆ ನೀರು ಸಾಕಷ್ಟು ಕಲುಷಿತ ಇರೋದ್ರಿಂದಾಗಿ ಶೋಧ ಕಾರ್ಯ ನಿನ್ನೆ 12 ಗಂಟೆಗೆ ಸ್ಥಗಿತ ಮಾಡಲಾಗಿತ್ತು. ಈಗ ಶೋಧ ಕಾರ್ಯ ಪ್ರಾರಂಭ ಮಾಡುತ್ತೆ. ಮತ್ತೆ ಈಗಲೂ ಕೂಡ ನಟ ದರ್ಶನ್ ಅವರು ತಾವು ಕೂಡ ನೀರಿನಲ್ಲಿ ಹೋಗ್ತಾರೆ ಎಂಬ ಮಾಹಿತಿ ಕೂಡ ಈಗ ಬರ್ತುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದುನಿಯಾ ವಿಜಯ್ ಕೂಡ ಈಗ ಸ್ಥಳಕ್ಕೆ ಬರುವಂತ ಸಾಧ್ಯತೆ ಇದೆ. ಪ್ರತಿಮಾ, ಮುತ್ತಪ್ಪ, ಕಾರ್ಯಾಚರಣೆ ಹೇಗೆ ಸಾಗುತ್ತೆ ಅಂತ ಅನ್ನೋದಂದ್ರೆ ನಿನ್ನೆ NDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮುಳುಗು ತಜ್ಞರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈಗ ಕಾರ್ಯಾಚರಣೆಯ ರೂಪುರೇಷೆ ಏನಾದರೂ ಬದಲಾಯಿಸ್ತಾರಾ, ಬೇರೆ ರೀತಿಯಲ್ಲಿ ಏನಾದರೂ ಕಾರ್ಯಾಚರಣೆ ಸಾಗುತ್ತಾ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಿದೆಯಾ ಅಂತ? ಪ್ರತಿಮಾ, ಇದುವರೆಗೂ ಕೂಡ ಏನು ರಕ್ಷಣಾ ಯಾವ ರೀತಿಯಾಗಿ ನಡೆಯುತ್ತೆ ಎಂಬ ಮಾಹಿತಿ ಕೂಡ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಸ್ಥಳಕ್ಕೆ ಮಂಜುನಾಥ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ತಮ್ಮ ಒಂದು ತಂತ್ರಜ್ಞಾನವುಳ್ಳಂತಹ ಒಂದು ಕ್ಯಾಮ್ರಾಗಳನ್ನು ಕೂಡ ಈಗ ತಂದಿರುವಂತದ್ದು. ಯಾಕಂದ್ರೆ ಅವರ ಕ್ಯಾಮ್ರಾ 70 ಅಡಿ ಆಳದಲ್ಲಿರುವಂತಹ ಏನು ಶೋಧ ಮಾಡುತ್ತೆ, ನನಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಕೂಡ ನನ್ನ ಕ್ಯಾಮ್ರಾ ಮೂಲಕ ಇಬ್ಬರ ಮೃತದೇಹವನ್ನ ಪತ್ತೆ ಹಚ್ಚಬಹುದು. ಆದ್ರೆ ಇದಕ್ಕೆ ಪೊಲೀಸರು ಅವಕಾಶ ಕೊಡಬೇಕು ಅಂತಂದು ಈಗಾಗಲೇ ರೋಬೋ ಮಂಜುನಾಥ್ ಈಗ ಸ್ಥಳಕ್ಕೆ ಬಂದಿದ್ರು ಅಂತಾರೆ. ಆದ್ರೆ ಈಗಾಗಲೇ ಪೊಲೀಸರ ಉನ್ನತ ಅಧಿಕಾರಿಗಳು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಕೇವಲ ಇನ್ಸ್ಪೆಕ್ಟರ್ ಲೆವೆಲ್ದಲ್ಲಿ ಈಗಾಗಲೇ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಏನು ನಿನ್ನೆ ಕತ್ಲಾಗಿತ್ತು, ಆಗ ಅಂದ್ರೆ ನೀರಿನ ಆಳದಲ್ಲಿ ಸಿಬ್ಬಂದಿಗೆ ಹೋಗೋಕೆ ಆಗ್ತಿರಲ್ಲ. ಆದ್ರೆ ಇವತ್ತು ಏನು ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ ಅವರು ಆಕ್ಸಿಜನ್ ಮೂಲಕ 40 ರಿಂದ 60 ಅಡಿ ನೀರಿನ ಆಳದಲ್ಲಿ ಹೋಗುವಂತ ಸಾಧ್ಯತೆ ಇದೆ. ಇನ್ನೇನು 4-5 ಗಂಟೆ ಒಳಗೆ ಈ ಒಂದು ಮೃತದೇಹವನ್ನು ಹೊರಗೆ ತೆಗೆಯುವಂತಹ ಏನು ಭರವಸೆಯನ್ನ
ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ರಕ್ಷಣಾ ಕಾರ್ಯ ಪ್ರಾರಂಭವಾದ ನಂತರ ಮುತ್ತಿಗೆಗಳು ಹೊರ ಬಂದ ನಂತರವಷ್ಟೇ ಇದಕ್ಕೆಲ್ಲ ತೆರೆ ಬೀಳಲಿದೆ ಪ್ರತಿಮಾ. ಹಾಗೆ ಮುತ್ತಪ್ಪ, ಈ ಒಂದು ಪ್ರಕರಣವನ್ನ ಈಗಾಗಲೇ ದೂರು ಕೂಡ ದಾಖಲಾಗಿರುವಂಥದ್ದು, ಜೊತೆಗೆ ಬಹಳಷ್ಟು ಆಕ್ರೋಶ ಕೂಡ ಇದೆ. ಹೀಗಾಗಿ ಇನ್ನಷ್ಟು ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನೇನಾದರೂ ಕಲ್ಪಿಸಲಾಗ್ತದೆ? ಯಾಕಂದ್ರೆ ಚಿತ್ರತಂಡದ ಸಿಬ್ಬಂದಿಗಳು ಕೂಡ ಇರ್ತಾರೆ, ಅಲ್ಲಿ ಅಭಿಮಾನಿ ವರ್ಗವಿರುತ್ತೆ, ಕುಟುಂಬಸ್ಥರಿರ್ತಾರೆ. ಈ ಪ್ರಕರಣ ಯಾರಿಗೇ ಆಗಲಿ ಒಂದು ರೀತಿಯ ನೋವು ಜೊತೆಗೆ ಆಕ್ರೋಶವನ್ನ ತರಿಸುವಂತಹ ಸಂಗತಿ. ಈ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆ ಏನಾದರೂ ಮಾಡಲಾಗ್ತಿದೆಯಾ? ಪ್ರತಿಮಾ, ಖಂಡಿತ. ನಿನ್ನೆ ರಾತ್ರಿ ಸಾಕಷ್ಟು ಜನ ಅಭಿಮಾನಿಗಳು ಜೊತೆಗೆ ಚಿತ್ರತಂಡದ ಸಿಬ್ಬಂದಿಗಳು ಇಲ್ಲಿ ಬೀಡು ಬಿಟ್ಟಿದ್ರು. ಇದರಿಂದವೂ ಕೂಡ ರಕ್ಷಣಾ ಕಾರ್ಯಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗಿತ್ತು. ಜೊತೆಗೆ ಸಾಕಷ್ಟು ಜನ ಪ್ರತಿಯೊಂದಕ್ಕೂ ಕೂಡ ನೀರಿನ ಸಮೀಪ ಬರ್ತಿದ್ದಂತಾಗಿ ಅವರ ಒಂದು ರಕ್ಷಣೆ ಕೂಡ ಪೊಲೀಸರ ಜವಾಬ್ದಾರಿ ಆಗಿತ್ತು. ಇದರಿಂದಾಗಿ ಈಗಾಗಲೇ ಜಲಾಶಯ ಮುಖ್ಯ ದ್ವಾರಗಳಿದಾವೆ, ಅಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ಬಂದೋಬಸ್ತ್ ಇಡಲಾಗಿದೆ. ಯಾರನ್ನು ಕೂಡ ಜಲಾಶಯ ಒಳಗಡೆ ಬಿಡ್ತಾ ಇಲ್ಲ. ಕೇವಲ ಸಂಬಂಧಿಕರು ಹಾಗೂ ಚಿತ್ರತಂಡ ಜೊತೆಗೆ ರಕ್ಷಣಾ ಪಡೆಯ ಸಿಬ್ಬಂದಿಗಳನ್ನ ಮಾತ್ರ ಜಲಾಶಯ ಒಳಗೆ ಬಿಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಯಾವೊಬ್ಬ ಸಾಮಾನ್ಯ ಪ್ರಜೆಗಳನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ರಕ್ಷಣಾ ಕಾರ್ಯ ಸಾಕಷ್ಟು ಭರದಿಂದ ಸಾಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು, ರಕ್ಷಣಾ ಕಾರ್ಯಕ್ಕೂ ಕೂಡ ತೊಂದರೆ ಆಗಬಾರ್ದು ಎಂಬ ಒಂದು ದೃಷ್ಟಿಯಿಂದಾಗಿ ಯಾರನ್ನೊಬ್ಬರು ಕೂಡ ಒಳಗೆ ಬರ್ತಾ ಇಲ್ಲ. ಜೊತೆಗೆ ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ನಿನ್ನೆಗೆ ಹೋಲಿಸಿದ್ರೆ ಕೇವಲ ಒಂದು 60 ರಿಂದ 70 ಜನ ಪೊಲೀಸರು, ಅದೇ ಇವತ್ತು 200 ರಿಂದ 250 ಜನ ಪೊಲೀಸರು ಬರುವಂತ ಸಾಧ್ಯತೆ. ಈಗಾಗಲೇ ಮುಖ್ಯ ದ್ವಾರದಲ್ಲಿ 50ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮುಖ್ಯ ದ್ವಾರಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಯಾರೊಬ್ಬರನ್ನು ಕೂಡ ಜಲಾಶಯ ಹತ್ರ ಬಿಡ್ತಾ ಇಲ್ಲ ಪ್ರತಿಮಾ.